ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಕನ್ನಡ.com ಯೂಟ್ಯೂಬ್ ಚಾನಲ್ನ. ಇವಾಗ ಆಲ್ರೆಡಿ ನೀವು ತಮ್ನೇಲಲ್ಲಿ ನೋಡಿ ಈ ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ ಅಂತ ನನಗೆ ಗೊತ್ತಾಗಿದೆ. ಅದು ಕೂಡ ವಾಸಸ್ಥಳ ದೃಢೀಕರಣ ಪತ್ರಕ್ಕೆ ಹೇಗೆ ನಾಡ ಕಚೇರಿನಲ್ಲಿ ಅರ್ಜಿನ ಸಲ್ಲಿಸೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ಡೀಟೇಲಾಗಿ ತೋರಿಸ್ಕೊಡ್ತೀನಿ. ಹಾಗೆಯೇ ಯಾರೆಲ್ಲ ಹೊಸದಾಗಿ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರಾ, ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಟ್ಟು ನನ್ನನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಬನ್ನಿ ಈ ವಿಡಿಯೋ ಒಳಗಡೆ ಹೋಗ್ಬೋಣ. ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ, ಡೀಟೇಲ್ ಆಗಿರುತ್ತೆ ಎಕ್ಸ್ಪ್ಲನೇಷನ್ನು. ಸ್ವಲ್ಪ ನನ್ನ ವಿಡಿಯೋ ನಿಮಗೆ ಸ್ಲೋ ಅನಿಸಿದರೆ 1.25x ಇಟ್ಕೊಂಡ್ರೆ ಸ್ಪೀಡ್ ಲಿಮಿಟ್ ಜಾಸ್ತಿ ಆಗುತ್ತೆ, ನಿಮಗೆ ಇನ್ನೂ ಸ್ವಲ್ಪ ಬೇಗನೆ ವಿಡಿಯೋ ಫಾಸ್ಟಾಗಿ ಹೋಗುತ್ತೆ ಅಂತ ಕೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೀವು ನಾಡ ಕಚೇರಿ ಈ ಪೇಜ್ನ ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡ್ಕೊಳ್ಳೋದ್ರ ಮುಖಾಂತರ ನೀವು ಲಾಗಿನ್ ಆಗ್ಬೋದು. ಸೊ ಈಗ ನಾನು ಲಾಗಿನ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ಮೊಬೈಲ್ ನಂಬರಿಂದ ನಾನು ಲಾಗಿನ್ ಆಗ್ತಾ ಇದ್ದೀನಿ. ಗೆಟ್ OTP ಮೇಲೆ ಕೊಡ್ತಾ ಇದ್ದೀನಿ ನಾನೀಗ. ಸೊ ನಂಬರ್ ಎಂಟರ್ ಮಾಡಿದ್ದೀನಿ. ಸೊ ನಂಬರ್ ಮಿಸ್ ಆಗಿದೆ, ಸಾರಿ. ಎಸ್, ಗೆಟ್ OTP ಕೊಡ್ತಾ ಇದ್ದೀನಿ. OTPನ ತೊಗೊಂಡಿದೆ. OTP ಸೆಂಡ್ ಟು ಯುವರ್ ಮೊಬೈಲ್ ಅಂತ ಬಂದಿದೆ. ಓಕೆ ಕೊಡಿ. OTP ಏನಿದೆ ಅದನ್ನು ಎಂಟರ್ ಮಾಡ್ಕೊಳ್ಳಿ. ಲಾಗಿನ್ನ ಪ್ರೆಸ್ ಮಾಡಿ. ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಹೊಸ ಪೇಜ್ ಓಪನ್ ಆದಾಗ ನ್ಯೂ ರಿಕ್ವೆಸ್ಟ್ ಅಂತ ಇರುತ್ತೆ. ನ್ಯೂ ರಿಕ್ವೆಸ್ಟಲ್ಲಿ ಇಲ್ಲಿ ನಿಮಗೆ ಲಿವಿಂಗ್ ಸರ್ಟಿಫಿಕೇಟ್ ಅಂತ ಏನಿದೆ ನೋಡಿ, ಅಥವಾ ಅದ್ರ ಕೆಳಗಡೆ ನೋಡಿ, ಇಲ್ಲಿ ರೆಸಿಡೆನ್ಸ್ ಆರ್ ಡೊಮೈಸೈಲ್ ಸರ್ಟಿಫಿಕೇಟ್ ಅದನ್ನು ಕ್ಲಿಕ್ ಮಾಡಿ. ಎನೇಬಲ್ ಪಾಪಪ್ ಅಂತ ಬರುತ್ತೆ. ವರ್ಷನ್ 5.0 ಹೋಗುತ್ತಿದ್ದು. OS ಕೊಡಿ. ಮತ್ತು ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮತ್ತೆ ನೀವು ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನ್ಯೂ ರಿಕ್ವೆಸ್ಟ್ ಇಲ್ಲಿ ಬಂದಾಗ ರೆಸಿಡೆನ್ಸ್ ಸರ್ಟಿಫಿಕೇಟಲ್ಲಿ ಡೊಮೈಸೈಲ್ ರೆಸಿಡೆನ್ಸ್ ಅಂತ ಇದೆ. ರೆಸಿಡೆನ್ಸ್ ಸರ್ಟಿಫಿಕೇಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ನಂಬರ್ ಆಫ್ ಡೇಸ್ 14 ಡೇಸ್ ಅಂತ ಕೊಟ್ಟಿದೆ. ವರ್ಕಿಂಗ್ ಡೇಸ್, ಅದು ಮ್ಯಾಕ್ಸಿಮಮ್ ನಂಬರ್ ಆಫ್ ವರ್ಕಿಂಗ್ ಡೇಸ್ ಟು ಗೆಟ್ ಇಟ್ ಅಪ್ರೂವ್ಡ್ ಅಂತ. ಸರ್ವಿಸ್ ಫೀಸ್ 40 ರೂಪೀಸ್ ಇರುತ್ತೆ. ಸ್ಪೀಡ್ ಪೋಸ್ಟಲ್ಲಿ 1 ರೂಪಿ ಜಾಸ್ತಿ ಆಗುತ್ತೆ. ಇನ್ ಹ್ಯಾಂಡ್ ಹೋದರೆ 40 ರೂಪೀಸ್ ಅಂತ. ಸೊ ಅಲ್ಲಿ ಕೆಲವೊಂದು ಸರಿ ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಬರೋದಿಲ್ಲ. ನನಗಾದರೆ ಯಾವುದೂ ಬರಲಿಲ್ಲ. ಇದುವರೆಗೂ ಸಾಕಷ್ಟು ಅಪ್ಲಿಕೇಶನ್ಸ್ ಹಾಕಿದ್ದೀನಿ, ಪೋಸ್ಟಲ್ಲಿ ಬರಲಿಲ್ಲ. ಸೊ ನೋಡ್ಕೊಳ್ಳಿ, ಅದು ನೀವು ಇನ್ ಹ್ಯಾಂಡ್ ತೊಗೊಳ್ಳೋದೇ ಬೆಟರ್ ಅನ್ಕೋತೀನಿ. ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್: ರೇಷನ್ ಕಾರ್ಡ್, ವೋಟರ್ ID, ಪಾಸ್ಪೋರ್ಟ್ ಇದ್ದರೆ ಪಾಸ್ಪೋರ್ಟ್, ರೆಂಟಲ್ ಅಗ್ರಿಮೆಂಟ್. ಇವು 4 ಮ್ಯಾಂಡೇಟ್ರಿ ಇಲ್ಲ. ID ಪ್ರೂಫ್, ಅಡ್ರೆಸ್ ಪ್ರೂಫ್ ಮಾತ್ರ ಮ್ಯಾಂಡೇಟ್ರಿ ಇದೆ. ಸೊ ಆಮೇಲೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ ಡಾಕ್ಯುಮೆಂಟ್ಸ್ ಏನು ಸ್ಟಾರ್ ಕೊಟ್ಟಿದ್ದಾರೆ, ಇದು ನೋಡಿ, ಇಲ್ಲ ಸ್ಟಾರ್ ಇದೆಯಲ್ಲ, ಇದು ಮ್ಯಾಂಡೇಟ್ರಿ ಅಂತ ಹೇಳಿದ್ದಾರೆ. ಆಲ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ವಿಚ್ ಆರ್ ಟು ಬಿ ಅಪ್ಲೋಡೆಡ್ ಶುಡ್ ಬಿ ವ್ಯಾಲಿಡ್ PDF ಫೈಲ್. ಈಚ್ PDF ಫೈಲ್ ಸೈಜ್ ಶುಡ್ ಬಿ ಲೆಸ್ ದೆನ್ 200 KB. ಅದನ್ನು ಮಸ್ಟ್ ಆ್ಯಂಡ್ ಶುಡ್ ನೋಡ್ಕೊಳ್ಳಿ ಸ್ನೇಹಿತರೆ. PDFನ ಏನಾದರೂ ಜಾಸ್ತಿ ಇತ್ತು ಅಂದರೆ PDF ಮರ್ಜರ್ ಅಂತ ಹೋಗಿ, ಅಥವಾ PDF ಮರ್ಜರ್ ಅಲ್ಲ, PDF ಸೈಜ್ ರೆಡ್ಯೂಸರ್ ಅಂತ ಗೂಗಲಲ್ಲಿ ಕೊಡಿ. ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ಯಾವುದಾದ್ರೂ ಈ ವಿಡಿಯೋದಲ್ಲಿ ಸಾಧ್ಯ ಸಿಕ್ಕರೆ ನಾನು ನಿಮಗೆ ಅದನ್ನು ತೋರಿಸ್ಕೊಡ್ತೀನಿ. ಇಫ್ ಯು ವಾಂಟ್ ಟು ಸರ್ಟಿಫಿಕೇಟ್ ಇನ್ ಕನ್ನಡ ಆರ್ ಇಂಗ್ಲೀಷ್, ಸೆಲೆಕ್ಟ್ ಯುವರ್ ಲ್ಯಾಂಗ್ವೇಜ್ ಆನ್ ಟಾಪ್ ಮೆನು. ನನಗೆ ಇಂಗ್ಲೀಷಲ್ಲಿ ಬೇಕಾಗಿತ್ತು, ಸೊ ಇಂಗ್ಲೀಷ್ನ ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದೆ, ನೀವು ನೋಡಿದ್ರಲ್ಲ. ಪ್ಲೀಸ್ ಬಿ ಪ್ರಿಪೇರ್ಡ್ ವಿತ್ ಸ್ಕ್ಯಾನ್ಡ್ ಕಾಪೀಸ್ ಆಫ್ ಟು ದಿ ಎಬೋ ಡಾಕ್ಯುಮೆಂಟ್ಸ್ ಆರ್ ರೆಡಿ. ಆಲ್ರೆಡಿ ನೀವು ಸ್ಕ್ಯಾನ್ ಮಾಡಿ ಸಿಸ್ಟಮಲ್ಲಿ ಇಟ್ಕೊಂಡಿರಿ ಅಂತ ಹೇಳ್ತಾ ಇದೆ. ಅದನ್ನು ಮಾಡ್ಕೊಳ್ಳಿ. ಫೋನಲ್ಲಿ ಅಪ್ಲೈ ಮಾಡೋಕ್ಕೆ ಮಾತ್ರ ಹೋಗಬೇಡಿ. ಬೇಕಾದ್ರೆ ನಿಮ್ಗೆ ಹತ್ರದಲ್ಲಿ ಸೈಬರ್ ಸೆಂಟರ್ ಇದ್ದರೆ ಅಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ಸ್ಕ್ಯಾನ್ ಮಾಡಿ ಇಟ್ಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ. ಫೋನಲ್ಲಿ ಕೆಲವೊಂದು ಸರಿ ಕರೆಕ್ಟಾಗಿ ಅದು ಅಪ್ಲೋಡ್ ಆಗೋದಿಲ್ಲ. ಅಪ್ಲಿಕೆಂಟ್ಸ್ ಫೋಟೋ ಶುಡ್ ಬಿ ವ್ಯಾಲಿಡ್ ಫಾರ್ JPG ಅಥವಾ PNG ಅಂತ ಕೇಳಿದರೆ ಮ್ಯಾಕ್ಸಿಮಮ್ ಆಫ್ 50 KBನಲ್ಲಿ ಇರಬೇಕು ಅಂತ. ಸೊ ನಾನು ಅದನ್ನು ಕೂಡ ರೆಡಿ ಇಟ್ಕೊಂಡಿದ್ದೀನಿ. ಈಗ ಪ್ರೊಸೀಡ್ ಮಾಡ್ತಾಯಿದ್ದೀನಿ. ಪ್ರೊಸೀಡ್ ಮಾಡಿದ್ಮೇಲೆ ಡೂ ಹ್ಯಾವ್ ರೇಷನ್ ಕಾರ್ಡ್ ಅಂತ ಕೇಳುತ್ತೆ. ನಾನು ಈಗ ಸದ್ಯಕ್ಕೆ ನೋ ಅಂತ ಕೊಡ್ತೀನಿ. ಕೊಟ್ಟಮೇಲೆ ಆಧಾರ್ ಡೀಟೇಲ್ಸ್ನ ರೆಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೆ. ಕೀಪ್ ದಿ ಆಧಾರ್ ಡೀಟೇಲ್ಸ್ ರೆಡಿ. ಎಸ್, ರೆಡಿ ಅಂತ ಇದೆ. ಪ್ರೊಸೀಡ್ ಕೊಟ್ಟಿದ್ದೀನಿ. ಕೆಳಗಡೆ ಬಂದರೆ ಇಲ್ಲಿ ನೇಮ್ ಆ್ಯಸ್ ಪರ್ ಆಧಾರ್ ಮುನಿರಾಜು ಅಂತ ಕೊಟ್ಟಿದ್ದೀನಿ. ಆಧಾರ್ ನಂಬರ್ನ ಎಂಟರ್ ಮಾಡಿದ್ದೀನಿ. ಇಲ್ಲಿ ಐ ಅಗ್ರಿ ಅಂತ ಕೊಡ್ತಿದ್ದೀನಿ. ಸರ್ಕೊಳ್ಳಿ. ಈಗ ಇಲ್ಲಿ ನಿಮಗೆ ಡೀಟೇಲ್ಸ್ ಬರುತ್ತೆ. ಇಲ್ಲಿ ನೀವು ಅಪ್ಲಿಕೆಂಟ್ಸ್ ಪರ್ಸ್ನಲ್ ಡೀಟೇಲ್ಸ್ ಅಂತ ಕೇಳಿದೆ ನೋಡಿ. ಡಿಸ್ಟಿಕ್ ಬ್ಯಾಂಗ್ಳೂರು ಅರ್ಬನ್ ನಾನಿರೋದು. ತಾಲೂಕು ಯಲಹಂಕ. ರೂರಲ್ ಆರ್ ಅರ್ಬನ್ ಕೇಳಿದೆ, ನಾನು ಅರ್ಬನಲ್ಲಿದ್ದೀನಿ. ಟೌನ್ BBMP ಬಂದಿದೆ. ನಿಮಗೆ ನಿಮ್ಮ ಟೌನ್, ಡಿಸ್ಟಿಕ್, ತಾಲೂಕಿನೆಲ್ಲ ನೀವು ಕರೆಕ್ಟಾಗಿ ಎಂಟರ್ ಮಾಡ್ಕೊಳ್ಳಿ. ವಾರ್ಡ್ ಬ್ಯಾಟ್ರಾಯನಪುರ ವಾರ್ಡಲ್ಲಿದ್ದೀನಿ ನಾನು. ಇಲ್ಲಿ BBMP ಆಗಿರೋದು ವಾರ್ಡ್ ನಂಬರ್ಸ್ ಬರುತ್ತೆ. ಸೊ ಅದನ್ನು ನಾನು ಬ್ಯಾಟ್ರಾಯನಪುರ ಕೊಟ್ಟಿದ್ದೀನಿ. ಅಪ್ಲಿಕೆಂಟ್ಸ್ ನೇಮು, ಫಾದರ್ಸ್ ನೇಮು, ಮದರ್ಸ್ ನೇಮು, ಅಡ್ರೆಸ್ ಎಲ್ಲ ಮೆನ್ಷನ್ ಮಾಡಿ, ಪಿನ್ ಕೋಡ್ ಮೆನ್ಷನ್ ಮಾಡಿ, ಮೊಬೈಲ್ ನಂಬರ್ ಮತ್ತು ಇಮೇಲ್ನ ಕರೆಕ್ಟಾಗಿ ಕೊಡಿ. ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ್ದೀನಿ ನಾನು. ನೋಡಿ, ಈಗ OTPನ ನಾನು 1 ನಿಮಿಷದಲ್ಲಿ ನಾನು ವೆರಿಫೈ ಮಾಡೋಕೆ ನಿಮ್ಮ ಮೊಬೈಲ್ಗೂ ಬಂದಿರುತ್ತೆ. ಸೊ ಅದನ್ನು ಅದೇ ಥರದ್ದೇ ಎಂಟರ್ ಮಾಡ್ಕೊಳ್ಳಿ. ಓಕೆ, OTPನ ಎಂಟರ್ ಮಾಡಿದ ಮೇಲೆ ವೆರಿಫೈ ಕೊಡಿ.
OTP ವೆರಿಫೈಡ್ ಸಕ್ಸಸ್ಫುಲಿ ಅಂತ ಇದೆ. ಈಗ ಇಮೇಲ್ ಐ ಡಿಗೂ OTP ಕಳಿಸ್ಕೊಡಿ. ಸೊ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅಲ್ಲೂ ಕೂಡ ನಿಮ್ಗೆ OTP ಬರುತ್ತೆ. ಸೊ ಅದನ್ನು OTP ಎಂಟರ್ ಮಾಡಿಬಿಡಿ. ಡು ಯು ವಾಂಟ್ ಟು ಪುಷ್ ಯುವರ್ ಸರ್ಟಿಫಿಕೇಟ್ ವಿತ್ ಟು ಡಿಜಿಲಾಕರ್? ಎಸ್ ಅಂತ ಅದು ಪ್ರೀಫಿಕ್ಸಾಗಿ ತೊಗೊಳುತ್ತೆ, ಅದನ್ನೇನು ಚೇಂಜಸ್ ಮಾಡಬೇಡಿ. ಮೋಡ್ ಆಫ್ ಡೆಲಿವರಿ ನಾನು ಆಗಲೇ ಹೇಳಿದ್ನಲ್ಲ, ನನಗೆ ಯಾವುದೂ ಬರಲಿಲ್ಲ ಇನ್ ಪರ್ಸನ್ಗೆ ಕೊಡುತ್ತೆ ಆಪ್ಷನ್ನು ಅಂತ. ಸೊ ನೋಡಿ ಇಲ್ಲಿ ಸೆಲೆಕ್ಟ್ ಮಾಡಲಿಕ್ಕೆ ಕೊಡೋದೇ ಇಲ್ಲ. ಸೊ ಇನ್ ಪರ್ಸನ್ ಹೋಗಿ ತೊಗೋಬೇಕು. ನಾನು ಬ್ಯಾಟನ್ಪುರ BBMP ವಾರ್ಡ್ ಆಫೀಸ್ಗೆ ಹೋದರೆ ನನಗಲ್ಲಿ ಇನ್ ಪರ್ಸನ್ ಕೊಡ್ತಾರೆ. ನಿಮ್ಮ ತಾಲೂಕು ಆಫೀಸ್ಗಳಲ್ಲಿ ನೀವು ಡೈರೆಕ್ಟಾಗಿ ಹೋಗಿ ತೊಗೋಬೋದು. ಸೊ ನೆಕ್ಸ್ಟ್ ಕೊಡಿ. ವರ್ಷಗಳಿಂದ ಇಲ್ಲಿದೆ ಅಂತ ಕೇಳ್ತಾ ಇದೆ. ಸೊ ನಾನು ಇಲ್ಲೊಂದು 4 ಇಯರ್ಸಿಂದ ಇದ್ದೀನಿ. ಎಷ್ಟು ಮಂತ್ಸ್ ಇದೆ? ಒಂದು 6 ಮಂತ್ಸ್. 4 ಇಯರ್ಸ್ 6 ಮಂತ್ಸಿಂದ ಇದ್ದೀನಿ. ಸೊ ಅದನ್ನು ಕೊಡ್ತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಳ್ಳಿ. ಈಗ ರೇಷನ್ ಕಾರ್ಡು ಕೇಳಿದೆ. ಸೊ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆ, ರೇಷನ್ ಕಾರ್ಡನ್ನ ಅಪ್ಲೋಡ್ ಮಾಡಿಬಿಡಿ. ಸೊ ನಾನು ನಿಮಗೆ ಅಪ್ಲೋಡ್ ಮಾಡೋದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ರೇಷನ್ ಕಾರ್ಡ್. ಎಸ್, ರೇಷನ್ ಕಾರ್ಡ್ ಆಗಿದ್ಮೇಲೆ ಅಪ್ಲೋಡ್ ಡಾಕ್ಯುಮೆಂಟ್ ಕೇಳಿದೆ. ಫೈಲ್ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬಂದಿದೆ ನೋಡಿ. ವೋಟರ್ ಐ ಡಿನೂ ಕೇಳಿದೆ. ಸೊ ನಿಮ್ಮ ವೋಟರ್ ಐ ಡಿ ಇದ್ದರೆ ವೋಟರ್ ಐ ಡಿನೂ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ವೋಟರ್ ಐ ಡಿ ಎಲ್ಲೂ ಇಟ್ಕೊಂಡಿಲ್ಲ. ಸೊ ಹಾಗಾಗಿ ನಾನು ವೋಟರ್ ಐ ಡಿನ ನಿಮಗೆ ಅಪ್ಲೋಡ್ ಮಾಡ್ತಾ ಇಲ್ಲ. ಸೊ ನೆಕ್ಸ್ಟ್ ಒನ್ ಕೇಳ್ತಾ ಇದೆ ನಿಮಗೆ ರೆಂಟಲ್ ಅಗ್ರಿಮೆಂಟು, ಪಾಸ್ಪೋರ್ಟ್ ಅದೆಲ್ಲ ಕೇಳ್ತಾ ಇದೆ. ಅದೆಲ್ಲ ಏನು ಬೇಕಾಗಿಲ್ಲ. ಇಲ್ಲಿ ID ಪ್ರೂಫ್ ಇದೆ. ID ಪ್ರೂಫ್ಗೆ ನಾನು ಆಧಾರ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಆಧಾರ್ ಕಾಪಿನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಡಾಕ್ಯುಮೆಂಟ್ PDF ಅಪ್ಲೋಡ್ ಮಾಡಿರೋದು. ಫೈಲ್ ಅಪ್ಲೋಡ್ ಸಕ್ಸಸ್ಫುಲಿ ಬಂದಿದೆ ನೋಡಿ. ನೆಕ್ಸ್ಟ್ ಅಡ್ರೆಸ್ ಪ್ರೂಫ್ಗೆ ನಾನು DL ಯೂಸ್ ಮಾಡ್ತಾಯಿದ್ದೀನಿ. ಸೊ ಡ್ರೈವಿಂಗ್ ಲೈಸೆನ್ಸ್ನಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ DL ಕಾಪಿ, ಕ್ಯಾಸ್ಟ್ ಡ್ರೈವಿಂಗ್. ಎಸ್, ಅಪ್ಲೋಡ್ ಡಾಕ್ಯುಮೆಂಟ್. ಸೊ ಎಲ್ಲನೂ 200 KB ಒಳಗಡೆ ಇಟ್ಕೊಂಡಿದ್ದೆ. ಅದ ಕಾರಣ ಯಾವುದೂ ನನಗೆ ಪ್ರಾಬ್ಲಮ್ ಬರಲಿಲ್ಲ ಇಲ್ಲಿ. ಸೊ ಅದಾದಮೇಲೆ ಸಬ್ಮಿಟ್ ಕೊಡಿ. ಯುವರ್ GSC ನಂಬರ್ ಅಂತ ನಿಮಗೆ ಮೆಸೇಜು ಬಂದಿರುತ್ತೆ. ಸೊ ಅದನ್ನು ಕಾಪಿ ಮಾಡಿ ಇಟ್ಕೊಳ್ಳಿ, ಅಥವಾ ನಿಮಗೆ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಆಮೇಲೆ. ಅದಾದಮೇಲೆ ನೀವೆಲ್ಲ ಕ್ಲೀನಾಗಿ ಓದ್ಕೊಳ್ಳಿ. ವಾಸಸ್ಥಳ ಪ್ರಮಾಣ ಪತ್ರಕ್ಕೆ ಅರ್ಜಿ, ಇದೆಲ್ಲ ಯಾರಿಗೆ? ಉಪತಹಸೀಲ್ದಾರ್ ಯಲಹಂಕ ಹೋಬಳಿ, ಯಲಹಂಕ ತಾಲೂಕು, ಮಾನ್ಯ ಮುನಿರಾಜು, ಅಪ್ಲಿಕೆಂಟ್ ನೇಮು, ಅರ್ಜಿದಾರರ ಹೆಸರು ಎಲ್ಲ ಕರೆಕ್ಟಾಗಿದ್ದು ಚೆಕ್ ಮಾಡ್ಕೊಳ್ಳಿ. ಎಲ್ಲ ನೋಡಿದ ಮೇಲೆ ಇಲ್ಲಿ ಮೇಲ್ಗಡೆ ನಿಮ್ಗೆ ಇನ್ನೊಂದು ಆಪ್ಷನ್ ಕಾಣುತ್ತೆ ನೋಡಿ, ಪ್ರೊಸೀಡ್ ಟು ಇ-ಸೈನ್ ಅಂತ. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದು ನಿಮಗೆ ಡಿಜಿಟಲ್ ಸೈನ್ ಆಗುತ್ತೆ. ನೀವೇನು ಸಿಗ್ನೇಚರ್ ಹಾಕಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ನೋಡಿ ಇಲ್ಲಿ ನಿಮ್ಮ CDAC ಇ-ಸೈನ್ ಸರ್ವಿಸಸ್ಗೆ ಬರುತ್ತೆ. ಸೊ ಅಲ್ಲಿ ಬಂದಮೇಲೆ ನಿಮಗೆ ನಿಮ್ಮ ಆಧಾರ್ ನಂಬರ್ ಕೊಟ್ಟು ಗೆಟ್ OTP ಕೊಟ್ಟು OTPನ ಎಂಟರ್ ಮಾಡಬೇಕು. ನಾನು ಇದನ್ನು ಫಾಸ್ಟ್ ಮಾಡಲಿಕ್ಕೆ ಸ್ಕಿಪ್ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಇದನ್ನು ಮಾಡ್ಕೊಳ್ಳಿ. ನಮ್ಮ ಆಧಾರ್ ನಂಬರ್ನ ಎಂಟರ್, ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. OTP ನಿಮಗೆ ಮೊಬೈಲಿಗೆ ಬಂದಿರುತ್ತೆ. ಟೈಪ್ ಮಾಡ್ಕೊಳ್ಳಿ. IR/by ಅದೇ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ತೊಗೊಂಡ್ಮೇಲೆ ಡೌನ್ ಬನ್ನಿ. ಇಲ್ಲಿ ಸಬ್ಮಿಟ್ ಆಪ್ಷನ್ ಇದೆ ನೋಡಿ, ಇಲ್ಲಿ ಸಬ್ಮಿಟ್ ಕೊಡಿ. ಒಂದು ವೇಳೆ OTP ಬಂದಿಲ್ಲ ಅಂದರೆ ನಿಮಗೆ ರೀಸೆಂಟ್ OTP ಕೂಡ ಬರುತ್ತೆ. ಸೊ ನಂದು OTP ಸಕ್ಸಸ್ಫುಲಿ ತೊಗೊಂಡಿದೆ. ಸೊ ಈಗ ಪ್ರೊಸೀಡ್ ಟು ಪೇ ಕೇಳಿದೆ ನೋಡಿ. ಇಲ್ಲಿ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಕೆಲವರು ಅಲ್ಲಿ ಮಿಸ್ಟೇಕ್ ಮಾಡ್ಕೊಳ್ಳೋದು ಎಲ್ಲಿ ಅಂತಲೂ ತೋರಿಸ್ಬಿಡ್ತೀನಿ. ಪ್ರೊಸೀಡ್ ಟು ಪೇ ಇದೆಯಲ್ಲ, ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಅಮೌಂಟ್ ಟು ಬಿ ಪೇಯ್ಡ್ 40 ರೂಪೀಸ್ ಇದೆಯಲ್ಲ, ಈ ಅಕ್ನಾಲಜ್ಮೆಂಟ್ ಬೇಕಾದ್ರೆ ಕ್ಲಿಕ್ ಮಾಡಿ ಚೆಕ್ ಮಾಡ್ಕೊಳ್ಳಿ ನಿಮ್ಮದು ಅದೇ ನಂಬರ್ಗೆ ನೀವು ಪೇಮೆಂಟ್ ಮಾಡ್ತಾಯಿದ್ದೀರಾ ಅಂತ. ಅಮೌಂಟ್ ಟು ಬಿ ಪೇಯ್ಡ್ 40 ರೂಪೀಸ್ ಇದೆ ನೋಡಿ. ಸ್ವಲ್ಪ ಡೌನಿಗೆ ಬಂದು ಎಕ್ಸೆಪ್ಟ್ ಕೊಡಿ. ಇಲ್ಲಿ ನಿಮಗೆ ಫೋನ್ಪೇ ಅಂತ ಇದೆ, SBI ಇ-ಪೇ ಅಂತ ಇದೆ. ದಯಮಾಡಿ ಫೋನ್ಪೇ ಅನ್ನೋದನ್ನು ಕ್ಲಿಕ್ ಮಾಡಬೇಡಿ. SBI ಇ-ಪೇ ಅನ್ನೋದನ್ನು ಕ್ಲಿಕ್ ಮಾಡಿದರೆ ಇದರಲ್ಲಿ ನಿಮಗೆ ಫೋನ್ಪೇ ಬರುತ್ತೆ. ಸೊ ಇದು ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಅಲ್ಲಿ ಪೇಮೆಂಟ್ಗೆ ಹೋಗೋದೇ ಇಲ್ಲ ಪೇಜ್ಗೆ. ಸುಮಾರು ಹೊತ್ತು ವೆಯ್ಟ್ ಮಾಡ್ತೀರಿ. SBI ಇ-ಪೇ ಅಂದರೆ ನಂತರ SBI ಬ್ಯಾಂಕ್ ಇಲ್ಲ ಅಂದ್ಕೊಳ್ಬೇಡಿ. SBI ಇ-ಪೇ ಅನ್ನೋ ಆಪ್ಷನ್ ಅದು ಇಟ್ಸ್ ಎ ಪೇಮೆಂಟ್ ಗೇಟ್ವೇ ಅಷ್ಟೇ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ನೋಡ್ಬೋದು ಸುಮಾರು ಡೀಟೇಲ್ಸ್, ಡೆಬಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್, ಫೋನ್ಪೇ, UPI ಎಲ್ಲ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ. ಸೊ ನಾನು ನಿಮಗೆ ಪರ್ಪಸ್ಗೆ ಫೋನ್ಪೇನಲ್ಲೇ ಈ ನಡುವೆ ಎಲ್ಲರೂ ಪೇಮೆಂಟ್ ಮಾಡ್ತಿದ್ದೀರಾ. ಸೊ ಹಾಗಾಗಿ ಇದನ್ನು ಗೂಗಲ್ ಪೇ, ಫೋನ್ಪೇಗೆ ಇದು ಮಾಡ್ತೀನಿ. ಸೊ ಇದನ್ನು ಆಪ್ಷನ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಎಂಟರ್ UPI ID ಅಥವಾ ಓಪನ್ QR ಕೋಡ್ ಇರುತ್ತೆ. ಸೊ ನೀವು QR ಕೋಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಬೆಟರ್. ಯಾಕಂದರೆ ಅಲ್ಲೇ ಬಾರ್ ಕೋಡ್ ಕ್ರಿಯೇಟ್ ಆಗಿ ಬಂದಿರುತ್ತೆ. ನೀವು ಜಸ್ಟ್ ಸ್ಕ್ಯಾನ್ ಮಾಡಿ ಪೇ ಮಾಡೋದಷ್ಟೇ ಆಗಿರುತ್ತೆ. ಸೊ ನಾನೀಗ ಫೋನ್ಪೇನಲ್ಲಿ ಯೂಸ್ ಮಾಡ್ತಾ ಇರೋದ್ರಿಂದ ಜಸ್ಟ್ ಪೇ ನಾವು ಕೊಡ್ತಾಯಿದ್ದೀನಿ. ಅಲ್ಲಿ QR ಕೋಡ್ ಸೆಲೆಕ್ಟ್ ಮಾಡಿದ್ದೆ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ನಿಮಗೆ 4 ನಿಮಿಷ 56 ಸೆಕೆಂಡ್ಸ್ ಕೊಡಿಸ್ತಾ ಇದೆಯಲ್ಲ. ಈ ಬಾರ್ ಕೋಡ್ಗೆ ನಾನೀಗ ಜಸ್ಟ್ ನಾನು ಫೋನ್ಪೇ ಓಪನ್ ಮಾಡಿ ಅಥವಾ ಗೂಗಲ್ ಪೇ ಓಪನ್ ಮಾಡಿ ಪೇಮೆಂಟ್ ಮಾಡ್ತಾಯಿದ್ದೀನಿ. ಸೊ ಪೇಮೆಂಟು 40 ರೂಪೀಸ್ ಇರುತ್ತೆ. ಅದು ಒಂದು ಸರಿ ಕಟ್ಟಿದ ಮೇಲೆ ಒಂದು 2 ಸೆಕೆಂಡು 3 ಸೆಕೆಂಡ್ಗೆ ಅದು ಅಲ್ಲಿಗೆ ಫೆಚ್ ಆಗುತ್ತೆ. ಕೆಲವೊಂದು ಸರಿ 1 ನಿಮಿಷ ತೊಗೊಂಬಿಡುತ್ತೆ. ಪೇಮೆಂಟ್ ಆದಮೇಲೆ ಏನು ರಿಫ್ರೆಶ್ ಮಾಡೋಕ್ಕೆ ಹೋಗ್ಬೇಡಿ, ಪೇಜ್ನ ವೆಯ್ಟ್ ಮಾಡಿ.
ಸೊ ನನ್ನ ಕಡೆಯಿಂದ ಪೇಮೆಂಟ್ ಸಕ್ಸಸ್ ಆಗಿದೆ. ನನ್ನ ಮೊಬೈಲಿಂದ ನನಗೆ ಮೆಸೇಜ್ ಕೂಡ ಬಂದಿದೆ. ನೀವು ನೋಡ್ಬೋದು ಈಗ ಪೇಜ್ ಸ್ಟೇಟಸ್ ಆಫ್ ಮೆಸೇಜ್ ಸಕ್ಸಸ್ ಕೊಟ್ಟಿದೆ. ಪ್ರೊಸೀಡ್ ಕೊಡಿ. ಈಗ ನಿಮಗೆ ಡೌನ್ಲೋಡ್ ಅಪ್ಲಿಕೇಶನ್ ಮತ್ತು ಪ್ರಿಂಟ್ ರೆಸಿಪ್ಟ್ ಇವೆರಡನ್ನೂ ಡೌನ್ಲೋಡ್ ಮಾಡ್ಕೋಬೇಕು ನೀವು. ಇದು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡಿದ್ಮೇಲೆ ಇಲ್ಲಿ ಸೇವ್ ಮಾಡ್ತೀನಿ ನೋಡಿ. ನಾನು ಈ ಸೈನ್ ಮಾಡಿದ್ವಲ್ಲ ನಾವು ಈಗ ಡಾಕ್ಯುಮೆಂಟ್ನ, ಆ ಡಾಕ್ಯುಮೆಂಟ್ ಈ ಸೈನ್ ಆಗಿರೋದು ನಾನು ನಿಮಗೆ ತೋರಿಸ್ತೀನಿ. ಪ್ರಿಂಟ್ ರೆಸಿಪ್ಟು ನೋಡ್ಬೋದು ನಿಮಗೆ. ಈಗ ಪ್ರಿಂಟ್ ರೆಸಿಪ್ಟ್ನು ಕೂಡ ನಾನೀಗ ಸೇವ್ ಮಾಡಿ ಇಟ್ಕೋತೀನಿ. ಒಂದು ನಿಮಿಷ, ನಾನಿಲ್ಲಿ ನನ್ನ ಇದರಲ್ಲಿ ಸೇವ್ PDF ಆಗ್ತಾಯಿದೆ, ಇದನ್ನು ಸೇವ್ ಮಾಡ್ಕೋತಾ ಇದ್ದೀನಿ. ಪ್ರಿಂಟ್ ರೆಸಿಪ್ಟ್ ಇದು ಸೇವ್ ಮಾಡ್ಕೊಳ್ಳಿ. ಆಯ್ತು. ಸೊ ನಿಮಗೂ ಮೊಬೈಲಿಗೆ ಮೆಸೇಜ್ ಬಂದಿರುತ್ತೆ. ಇದಾದಮೇಲೆ ನೀವು ಲಾಗೌಟ್ ಕೊಡಿ. ಇದಾಗಿತ್ತು ಫ್ರೆಂಡ್ಸ್. ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಹೇಗೆ ಮಾಡೋದು, ಡಾಕ್ಯುಮೆಂಟ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ, ಅದನ್ನು ತೋರಿಸಿದ್ದೆ. ಸೊ ಇಲ್ಲಿ ನಿಮಗೆ ಪ್ರಿಂಟ್ ರೆಸಿಪ್ಟ್ ಅಕ್ನಾಲಜ್ಮೆಂಟ್ ಏನಿತ್ತಲ್ಲ, ನಾನೀಗ ತೊಗೊಂಡಿದ್ದು ಈ ಸೈನ್ ಮಾಡಿದ್ನಲ್ಲ ಡಾಕ್ಯುಮೆಂಟ್, RD ನಂಬರ್ ಮೇಲೆ ಜನ್ರೇಟ್ ಆಗೋದು. ಸೊ ನೋಡಿ ಇಲ್ಲಿ ಸ್ವೀಕೃತಿ ಸಂಖ್ಯೆ ಅಂತ ಏನಿದೆ 12180790 -- ನಾನೇನು ಕೊಟ್ಟಿದ್ದೀನಿ ಎಲ್ಲ ಡಾಕ್ಯುಮೆಂಟ್ ಕರೆಕ್ಟಾಗಿತ್ತು. ಪ್ರಮಾಣ ಮಾಡಿ ನಾನು ಈ ಸೈನ್ ಕೂಡ ಮಾಡಿದ್ದೆ. ಡಿಜಿಟಲ್ ಸೈನ್ ಆಗಿದೆ ನೋಡಿ, ನಂದು ಸೈನ್ ನಾಟ್ ವೆರಿಫೈಡ್ ಅಂತಿದೆ, ಬಟ್ ಅದು ಅವ್ರ ವೆಬ್ಸೈಟಲ್ಲಿ ವೆರಿಫೈ ಆಗುತ್ತೆ, ನೋ ನೀಡ್ ಟು ವರಿ. ಇದಾದಮೇಲೆ ನಿಮಗೆ ರೆಸಿಪ್ಟ್ ನನಗೆ ಒಂದು ಅಕ್ನಾಲಜ್ಮೆಂಟ್ ಜನ್ರೇಟ್ ಆಗಿತ್ತಲ್ಲ, ಅಕ್ನಾಲಜ್ಮೆಂಟು ಇದು. ಈ ಡಾಕ್ಯುಮೆಂಟ್ನ ನೀವು ಕೊಟ್ಟರೆ ಸಾಕಾಗುತ್ತೆ. ಈ ಡಾಕ್ಯುಮೆಂಟ್ನ ನೀವು ಅಲ್ಲಿ ತೊಗೊಂಡೋಗಿ ತೋರಿಸಿದರೆ ನಿಮಗೆ 14 ಡೇಸ್ ಆದಮೇಲೆ ನಿಮಗೆ ವಾಸ ಸ್ಥಳ ದೃಢೀಕರಣ ಪತ್ರದ್ದು ಏನಿದೆ ಅದು ಆನ್ಲೈನಲ್ಲಿ ಕೊಡೋದಿಲ್ಲ, ಅಲ್ಲಿಗೆ ಹೋಗಿ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನಿಸಿದ್ರೆ ಅವರು ಲೈಕ್ ಮಾಡಿ. ಯಾರಿಗೆ ಈ ವಿಡಿಯೋ ಯಾರು ಅಪ್ಲೋಡ್ ಮಾಡಬೇಕು, ಈ ಥರದ್ದು ಡಾಕ್ಯುಮೆಂಟ್ ಬೇಕು ಅಂತಿದ್ದಾರಲ್ಲ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತಾ ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.